ಕೊಡ್ತಾನಂತ ಗೊತ್ತಾಗ್ತಲ್ಲ ನನಗೂ. 0 ರೂಪಾಯಿ ನೋಡಿ, 1 ರೂಪಾಯಿನೂ ಕೊಡಲ್ಲ ಯಾವುದೋ. ಹೌದಾ, ಪಿಕಪ್ ಆಯ್ತಾ? ಯಾವಾಗಲೂ ನೋಡಿ ಯಾರಾದರೂ ನೀವು ಈ ಥರ ನಿಮಗೆ ಏನಾದರೂ ಈ ಥರ ಗಾಡಿ ಪ್ರಾಬ್ಲಮ್ಮು, ಮೊಬೈಲ್ ಇಶ್ಯೂಸು ಮತ್ತು ಏನಾದರೂ ಬೈಕ್ ಇಶ್ಯೂ ಆಗಿದ್ದ ಕಾರಣ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಓಕೆ. ಅವ್ರ ಹೆಸರು ಫುಡ್ದು ಫೋಟೋ ಶೇರ್ ಮಾಡೋಕ್ಕೆ ಹೇಳಿದ್ದಾರೆ, ಫೋಟೋ ಶೇರ್ ಮಾಡೋಣ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ ಅಂತರಲೇ. ಇವತ್ತು ಡೇಟ್ ಬಂದುಬಿಟ್ಟು 21 ಡೇಟು. ನಿನ್ನೆ ಸೋಮವಾರ ಕೆಲಸ ಮಾಡಿಲ್ಲ, ಇವತ್ತು ಮಂಗಳವಾರ. ನಾನು ಮಾಡ್ತಾ ಇರೋದು ಇವತ್ತು ಪಾರ್ಟ್ ಟೈಮು. ಬೆಳಗ್ಗೆ 7:30 9:30 ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. 140 260 ರೂಪಾಯಿವರೆಗೂ ಅರ್ನಿಂಗ್ಸ್ ಆಗುತ್ತಂತೆ. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ದು ಇದು ಇಷ್ಟು 2 ಅವರ್ ಕರೆಕ್ಟಾಗಿ ಲಾಗಿನ್ ಆಗಿದ್ದರೆ 260 ರೂಪಾಯಿವರೆಗೂ ಆಗುತ್ತೆ ಅಂತ ಹೇಳಿರೋದು. ಸರ್ಜು ಮಧ್ಯಾಹ್ನ ಏನೂ ಇಲ್ಲ, ಬೆಳಗ್ಗೆ ಅಷ್ಟೇ ಇದೆ. ಅವಾಗ 40-20% ಇರೋದು. ನೋಡೋಣ ಇವಾಗ ಬ್ಯಾಗೆಲ್ಲ ಇದನ್ನು ಮಳೆ ಎಲ್ಲ ಬಂದಿತ್ತಲ್ಲ, ಫುಲ್ ನಿನ್ನೆ ರಜೆ ಹಾಕಿಬಿಟ್ಟು ಗಾಡಿ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀವಿ. ಬ್ಯಾಗು ಕಟ್ಕೊಂಡಿದ್ದೀನಿ, ಸ್ವಿಗ್ಗಿ ಬ್ಯಾಗು. ನಂದಿರೋ ಸ್ವಿಗ್ಗಿ ಓಲ್ಡ್ ಬ್ಯಾಗು. ನೋಡಿ ಗಾಡಿ ಹೆಂಗೆ ಕಾಣ್ತೈತೆ ಅಂತ. ಇವಾಗ ನಾವು ಡ್ಯೂಟಿ 7:15 9:00 ಡ್ಯೂಟಿ ಮಾಡ್ತೀನಿ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತು ಎಷ್ಟು ಆರ್ಡ್ರ್ ಆಗುತ್ತೆ, ಸಿಗ್ತೀನಿ ಆಮೇಲೆ. ಇವತ್ತಿನ ಫಸ್ಟ್ ಮೊದಲನೇ ಆರ್ಡ್ರ್ ಕೊಟ್ಟವನೆ 63 ರೂಪಾಯಿ 10 ರೂಪಾಯಿ ಟಿಪ್ಸು. ಉಡುಪಿ ಗಾರ್ಡನಿಂದ ಪಿಕಪ್ಪು. ಬರ್ರಿ ಉಡುಪಿ ಗಾರ್ಡನ್ಗೆ ಹೋಗ್ಬಿಟ್ಟು ಹೋಗೋಣ. ಉಡುಪಿ ಗಾರ್ಡನ್ ಸಂಜಯ್ ನಗರ. 19 ಕಿಲೋಮೀಟ್ರ್ ಆರ್ಡ್ರ್ ಬಿದ್ದಿದೆ ಇವಾಗ. ಜಸ್ಟು ಇದು 3ನೇ ಆರ್ಡ್ರು. ಇಲ್ಲಿ ಯಾವ ಕಡೆ ಕೊಟ್ಟವನಪ್ಪ ಅಂದರೆ ಹೆಸರುಘಟ್ಟ ಸೈಡ್ ಕೊಟ್ಟಿರೋದು. ಹೆಸರುಘಟ್ಟನೇ ಯಾವುದು, ಹೆಸರುಘಟ್ಟ ಕಡೆ ಕೊಟ್ಟವನೇ. ಅಯೋಧ್ಯೆಯವ್ರ ಪಿಕಪ್ಪು 19 ಕಿಲೋಮೀಟ್ರು 56 ನಿಮಿಷ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಅಂದರೆ ಪಿಕಪ್ ಬಂದುಬಿಟ್ಟು 4 ಕಿಲೋಮೀಟ್ರು. 4 ಕಿಲೋಮೀಟ್ರ್ ಪಿಕಪ್ ಐತೆ. ಇವಾಗ 4 ಕಿಲೋಮೀಟ್ರಿಗೆ ಹೋಗೋಣ. ಹಲೋ, ಫೋಟೋ ಹೊಡಿದೆ. ಕಸ್ಟಮರ್ ಕೇರಿಂದ ಕಾಲ್ ಬಂದಿದೆ, 1 ನಿಮಿಷ ಹಾಗೆ ಮಾತಾಡ್ತೀನಿ. ಹಲೋ 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 ಹಾಂ ಮೇಡಮ್, ನಮಸ್ಕಾರ ಮೇಡಮ್. ಮೇಡಮ್ ನಮ್ಮದು ಇದ್ರ ಬೈಕ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನು ಬೈಕ್ ಆ್ಯಂಡ್ ಮೊಬೈಲ್ ಇಶ್ಯೂ ಹಾಕಿದ್ದೀನಿ. ಬೇರೆಯವ್ರಿಗೂ ಸ್ವಲ್ಪ ಅಣ್ಣಜರ್ ಮಾಡಿಕೊಡ್ತೀರಾ, ಬೇರೆ ಡೀಲರ್ ಬೈಕ್ಗೆ? ಹಾಂ, ಫುಡ್ ಕಲೆಕ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ಬಂದಿದ್ದೀನಿ ಮೇಡಮ್ ರೆಸ್ಟೋರೆಂಟಿಂದ. ಹಾಂ, ಓಕೆ, 1 ನಿಮಿಷ ಮಾಡ್ತೀನಿ. ಫುಡ್ದು ಫೋಟೋ ಶೇರ್ ಮಾಡೋಕ್ಕೆ ಹೇಳಿದ್ದಾರೆ, ಫೋಟೋ ಶೇರ್ ಮಾಡೋಣ. ಮಾಡಿದ್ದೀನಿ ನೋಡಿ ಮೇಡಮ್ ಫುಡ್ದು. ನೋಡೋಣ ಇವಾಗ ಅವರು ಕರೆಕ್ಟಾಗಿ ಫುಡ್ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಫೋಟೋ ಕಳಿಸಿದ್ದೀನಿ, ನೋಡೋಣ ಏನಂತಾರೆ. ಈ ಥರ ಆದಾಗ ಹೆಲ್ಪಲ್ಲಿ ಹೋಗಿಬಿಟ್ಟು ಇಲ್ಲಿ ಇನ್ಕರೆಕ್ಟ್ ಅನೈಸರಿಂಗ್ ಮಾಡಿ ಅವ್ರು ಆರ್ಡರ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಬೈಕ್ ಇಶ್ಯೂ ಹಾಕಬೇಕಷ್ಟೇ, ಮತ್ತೆ ಏನಿಲ್ಲ. ನೋಡೋಣ ಅವ್ರು ಏನಂತ ಹೇಳ್ತಾರೆ. ಹಲೋ, ಹಾಂ ಹೇಳಿ ಮೇಡಮ್. ಹಾಂ, ಓಕೆ ಓಕೆ ಓಕೆ, ಗೊತ್ತು ಮೇಡಮ್, ಗೊತ್ತು. ಮೇಡಮ್ ಮಾಡಿದ್ದೀರಾ ಇವಾಗ? ಇನ್ನೂ ಆಗಿಲ್ವಲ್ಲ? ಹಾಂ ಮೇಡಮ್. ಹಲೋ, ಹೌದಾ? ಅವ್ರು ಯಾರಿಗೆ ಅದನ್ನಾಗಿದೆ? ಇಲ್ಲಿ ಚಂದ್ರಪ್ಪ ಬಿಲ್ಡಿಂಗ್ ಅಂತ ಇದೆಯಲ್ಲ ಮೇಡಮ್, ಗೌರಿ ಅಪಾರ್ಟ್ಮೆಂಟ್ ಅಂತ ಲೈನ್ ಮಾರ್ಕ್. ಓಕೆ, ಅವ್ರ ಹೆಸರು? ಓಕೆ ಓಕೆ, ಥ್ಯಾಂಕ್ ಯು. ನೋಡೋಣ ಇವಾಗ ಬೇರೆ ಡೆಲಿವರಿ ಪಾರ್ಟ್ನರ್ಸ್ ಬಂದುಬಿಟ್ಟು ಫುಡ್ ಕಲೆಕ್ಟ್ ಮಾಡ್ಕೋತಾರಂತ. ಇಲ್ಲಿ ನೋಡಿ, ಇಲ್ಲಿ ಅಡ್ರೆಸ್ ಹಾಕಿದ್ರು ಇವಾಗ ಇವರು ಕಸ್ಟಮರ್ಸು. ಏನೇನೋ ಹಾಕ್ಬಿಟ್ಟವ್ರೆ ಅಡ್ರೆಸ್ಸು. ಪೊಲೀಸ್ ಕ್ಯಾಮ್ರಾ, ಹೇರ್ ವೇರ್, ಹೆಲ್ಮೆಟ್ ಅಂತ ಏನೇನೋ ಹಾಕ್ಬಿಟ್ಟವ್ರೆ. ನನಗೆ ಗೊತ್ತಾಗ್ತಲ್ಲ ಇವ್ರ ಅಡ್ರೆಸ್. ಗೌರಿ ಅಪಾರ್ಟ್ಮೆಂಟ್ ಹಾಕಂದ್ರೆ ಏನಾಕಾರೋ ಗೊತ್ತಾಗ್ತಲ್ಲ. ನೋಡೋಣ ಇವಾಗ ಬೇರೆ ಡೆಲಿವರಿ ಪಾರ್ಟ್ನರ್ ಬಂದುಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ನಾನು ಅವ್ರಿಗೆ ಕಲೆಕ್ಟ್ ಮಾಡ್ತೀನಿ ಈ ಫುಡ್ನ, ಯಾಕಂದರೆ ಬೈಕ್ ಇಶ್ಯೂ ಆಗಿದ್ದ ಕಾರಣ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ಮುಂದೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ, ಆಲ್ಮೋಸ್ಟ್ ಏನಾಗಿದೆ ಅಂತ ಗೊತ್ತಾಗ್ತಲ್ಲ. ಅದಕ್ಕೆ ಮೊಬೈಲ್ ಬೈಕ್ ಇಶ್ಯೂ ಹಾಕೊಂಡು ಮನೆ ಕಡೆ ಹೋಗ್ತಾನೆ. ಆಲ್ಮೋಸ್ಟ್ ಇದು ಹೆಸರುಘಟ್ಟ ಅವ್ರಿಗೂ ಏನಿತ್ತು ಆಲ್ಮೋಸ್ಟ್ 15 ಕಿಲೋಮೀಟ್ರ್. ನೋಡೋಣ ಇವಾಗ ಬೇರೆ ಡೆಲಿವರಿ ಪಾರ್ಟ್ನರ್ ಬಂದಮೇಲೆ ಸಿಗ್ತೀನಿ.
ನಿಮಗೆ ಏನಾದರೂ ಈ ಥರ ಗಾಡಿ ಪ್ರಾಬ್ಲಮ್ಮು, ಮೊಬೈಲ್ ಇಶ್ಯೂಸು ಮತ್ತು ಏನಾದರೂ ಆಗಿದ್ದರೆ ಈ ಥರ ಬೈಕ್ ಇಶ್ಯೂ ಹಾಕೊಂಡು ಬೇರೆ ಡೆಲಿವರಿ ಪಾರ್ಟ್ನರ್ ಬಂದುಬಿಟ್ಟು ಕೊಡೋ ಆಪ್ಷನ್ಸ್ ಇದೆ ಸ್ವಿಗ್ಗಿದಲ್ಲಿ. ಝೊಮ್ಯಾಟೋದಲ್ಲಿ ಇದೆಯೋ ಗೊತ್ತಿಲ್ಲ, ಆದರೆ ಸ್ವಿಗ್ಗಿದಲ್ಲಿ ಮಾತ್ರ ಇದೆ. ಅಂದರೆ ಬೇರೆ ಡೆಲಿವರಿ ಪಾರ್ಟ್ನರ್ ಅಂದರೆ ನಮಗೇನು ಅಮೌಂಟ್ ಬರೋಲ್ಲ ಅದೊಂದು. ಮತ್ತು ಆರ್ಡ್ರ್ ಈಗ ನಮ್ದೇನು ಅಮೌಂಟ್ ಪೇ ಔಟ್ ಕೊಟ್ಟಿಲ್ಲ ಆ ಅಮೌಂಟು ಬೇರೆ ಡೆಲಿವರಿ ಪಾರ್ಟ್ನರ್ಗೆ ಹೋಗುತ್ತೆ. ಅಂದರೆ ನೆಕ್ಸ್ಟ್ ಡೆಲಿವರಿ ಪಾರ್ಟ್ನರ್ ಬರ್ತಾರಲ್ಲ ಅವ್ರಿಗೆ ಹೋಗೋದು. ನಮಗೇನೋ ₹1 ಬರೋಲ್ಲ. ನೀವು ಎಷ್ಟು ಕಿಲೋಮೀಟ್ರ್ ಕಸ್ಟಮರ್ 100 ಮೀಟರ್ಸ್ ಇದ್ದಾಗಲೂ ನೀವು ಬೈಕ್ ಇಶ್ಯೂ ಹಾಕೋರು ₹1 ಕೊಡಲ್ಲ. ಆಲ್ಮೋಸ್ಟ್ ಏನೂ ಈ ಥರ ಆಗೋಲ್ಲ. ಅಂದರೆ ಆಲ್ಮೋಸ್ಟ್ ಈ ಥರ ಪ್ರಾಬ್ಲಮ್ ಆದಾಗ ಮಾತ್ರ ಮಾಡ್ಕೊಳ್ಳಿ. ಅಂದರೆ ಏನಾದ್ರು ಬೈಕ್ ಇಶ್ಯೂಸು ಮತ್ತು ಏನಾದ್ರು ಎಮರ್ಜೆನ್ಸಿ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. ನೋಡೋಣ ಇವಾಗ ಬೇರೆ ಡೆಲಿವರಿ ಪಾರ್ಟ್ನರ್ ಬಂದಾಗ ಪಿಕಪ್ ಮಾಡಿಕೊಂಡು ನಾನು ಯಾರು ರೆಡಿ ಮಾಡಿಸ್ಕೊಂಡು ಮನೆ ಕಡೆ ಹೋಗ್ಬಿಡ್ತೀನಿ. ನಾನು ಇವತ್ತು ಕೆಲಸ ಅಂದ್ರೆ ಮಾಡೋಕ್ಕಾಗಲ್ಲ. ಸ್ಲಾಟು ಬುಕ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟು ಸಾಯಂಕಾಲವರೆಗೂ, ಬೆಳಗ್ಗೆಯಿಂದ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಈ ಥರ ಎಮರ್ಜೆನ್ಸಿ ಆಗಿಬಿಡ್ತಾರೆ ಸಡನ್ನಾಗಿ. ಏನು ನಾವೇನು ಸುಮ್ಮನೆ ಅಂತೂ ಮಾಡಲ್ಲ. ಬೈಕ್ ಇಶ್ಯೂಸ್ ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ. ಆಲ್ಮೋಸ್ಟ್ ಮಾಡಿದ್ದೀನಿ ಅಂದರೆ ಒಂದು ಏನಾದ್ರು ಎಮರ್ಜೆನ್ಸಿಲಾಗಿ ಮಾಡಿರೋದು. ಅದು ಬಿಟ್ಟರೆ ಒಂದು 6-7 ಮಂತ್ಸಿಂದ ಯಾವುದೂ ಮಾಡಿರಲಿಲ್ಲ, ಇವತ್ತೇ ಮಾಡಿದ್ದೀನಿ. ನೋಡೋಣ ಯಾವುದೋ ಅವ್ರದ್ದು ಡೆಲಿವರಿ ಪಾರ್ಟ್ನರ್ಸ್ ಬಂದುಬಿಟ್ಟು ತೊಗೊಂಡೋದ್ಮೇಲೆ ಸಿಗ್ತೀನಿ. ಮತ್ತೆ ಇವಾಗ ಬೇರೆ ಡೆಲಿವರ್ಸ್ ಬಂದಿದ್ರು. ಅಣ್ಣ ನಿಮಗೆ ಎಷ್ಟು ಕೊಟ್ಟಿದ್ರಣ್ಣ ಇದಕ್ಕೆ ಆರ್ಡ್ರಿಗೆ ಇವಾಗ ಅಮೌಂಟ್? ಹಾಂ, ₹95 ಕೊಟ್ಟವ್ರಂತೆ. ಎಷ್ಟು ಕಿಲೋಮೀಟರ್ ಪಿಕಪ್ ಬಂದಿದ್ದು ಇವಾಗ ನನ್ನ ಹತ್ರ? 1 ಕಿಲೋಮೀಟ್ರ್. ಹೌದಾ, ಪಿಕಪ್ ಆಯಿತಾ? ಯಾವಾಗಲೂ ನೋಡಿ ಯಾರಾದರೂ ನೀವು ಈ ಥರ ಫಸ್ಟ್ ಪಿಕಪ್ ನೋಡ್ದು ಬನ್ನಿ, ಪಿಕಪ್ ಮಾಡಿಬಿಡಿ. ಪಿಕಪ್ ಆಗಿದೆಯಾ? ಇವ್ರು ರೀಚ್ಡ್ ಕೊಟ್ಟರು. ಅದ್ಮೇಲೆ ಪಿಕಪ್ ಮಾಡ್ಕೊಳ್ಳಿ ಫಸ್ಟು. ಹಾಂ ಹಾಂ, ಏನನ್ನ ನೀವು ಡೆಲಿವರಿ ಕೆಲಸ ಮಾಡ್ತೀರಾ? ಯಾವಾಗಲೂ ಈ ಥರ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಅವ್ರಿಗೆ ಕನ್ಫರ್ಮ್ ಆದಮೇಲೆ ನಮ್ಮದು ಡೆಲಿವರಿ ಕಂಪ್ಲೀಟ್ ಕೊಡಬೇಕು ಯಾವಾಗ್ಲೂ. ಅಲ್ಲಿವರೆಗೂ ನಮ್ಮ ಡ್ಯೂಟಿ ಆಫ್ ಆಗೋಲ್ಲ. ಇವಾಗ ನೋಡೋಣ ಇದಕ್ಕೆ ಏನಾದರೂ ಅಮೌಂಟ್ ಕೊಟ್ಟರೆ ಪರವಾಗಿಲ್ಲ. ಏನಾದ್ರು ಕೊಡ್ತಾರೋ ಅಂತ ಗೊತ್ತಾಗ್ತಲ್ಲ ನನಗೂ. ₹0 ನೋಡಿ, ₹1 ಕೊಡಲ್ಲ ಯಾವುದೋ ಕಾರಣಕ್ಕೂ. ಅವ್ರಿಗೆ ಮಾತ್ರ ಅಮೌಂಟ್ ಹೋಗುತ್ತೆ. ಇವಾಗ ಡ್ಯೂಟಿನ ನೋಡಿ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಇಲ್ಲಿ ಆಫ್ಲೈನ್ ಆಯ್ತು ನೋಡಿ. ಏನು ₹1 ಕೊಡಲ್ಲ. ಅದು ಆರ್ಡ್ರದ್ದು ಇದ್ರದ್ದು ಕೌಂಟಿಂಗ್ ತೊಗೊಳಲ್ಲ. ಅಲ್ಲಿ ಮಾಡ್ಕೊಂಡು ಡ್ರಾಪ್ ಇದ್ರ ಹತ್ರ ಲೊಕೇಶನ್ ಹೋಗ್ಬೇಕಾದ್ರೆ 5 ಕಿಲೋಮೀಟ್ರ್ ಬಂದಿದ್ದೀನಿ. ನೋಡೋಣ, ಅವ್ರಿಗೆ ಇವಾಗ ಅಮೌಂಟ್ ಕೊಟ್ಟಿದ್ದಾರೆ. ಇವಾಗ ಅವರು ಹೋಗ್ತಾರೆ. ನಂದು ಗಾಡಿ ಪ್ರಾಬ್ಲಮ್ ಆಗೈತೆ, ಮನೆ ಕಡೆ ಹೋಗ್ತೀನಿ. ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಆದಾಗ ಏನು ಮಾಡ್ಬೇಕಣ್ಣ ಹೇಳಿ? ಏನಾದರೂ ಸ್ವಲ್ಪ ಟಿಕೆಟ್ ರೈಸ್ ಮಾಡಿಬಿಟ್ಟು ಮೊಬೈಲ್ ಬೈಕ್ ಅಂದರೆ ಇವಾಗ ನನಗೆ ಆಯ್ತಲ್ಲ, ಅದೇ ಪರ್ಸನು ಈ ಥರ ಬೇರೆ ಡೆಲಿವರಿ ಪಾರ್ಟ್ನರ್ ಬಂದುಬಿಟ್ಟು ಸ್ವಿಗ್ಗಿದಲ್ಲಿ ತೊಗೊಂಡೋಗ್ತಾರೆ. ನಾನೊಬ್ಬ ಡೆಲಿವರಿ ಪಾರ್ಟ್ನರ್ ಇವತ್ತು ನನಗೆ ಪ್ರಾಬ್ಲಮ್ ಆಗಿರೋದು, ನಾಳೆ ಏನಾದ್ರು ಅವ್ರಿಗೂ ಪ್ರಾಬ್ಲಮ್, ಅದೇ ಆಪ್ಷನ್ಸ್ ಹಾಕೊಳ್ದು. ನಿಮ್ಗೆ ಏನಾದರೂ ಆದರೆ ಈ ಥರ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಟಾಟಾ ಬಾಯ್, ಟೇಕ್ ಕೇರ್. ಅವರೇ ನೋಡಿ ಡೆಲಿವರಿ ಬಾಯ್ದು. ಇವಾಗ ಡೆಲಿವರಿ ಪಾರ್ಟ್ನರ್ಸು ಅವ್ರಿಗೆ ಫುಡ್ ಕೊಟ್ಬಿಟ್ಟೆ ಅವರು ಹೋಗ್ತಾ ಇದ್ದಾರೆ. ಇವಾಗ ಅವ್ರಿಗೆ ಬಂದುಬಿಟ್ಟು ಎಷ್ಟು ಆಲ್ಮೋಸ್ಟ್ ಒಂದು 90 + ₹53 ಕೊಟ್ಟಿರೋದಂತೆ. ನನಗೆ ಜಾಸ್ತಿ ಕೊಟ್ಟಿದ್ರು. ಇವಾಗ ಬೈಕ್ ಇಶ್ಯೂ ಹಾಕಿದ್ನಲ್ಲ, ಅದಕ್ಕೆ ಅವ್ರಿಗೆ ಸ್ವಲ್ಪ ಅಂದರೆ ನಾನು ಪಿಕಪ್ ಮಾಡ್ಕೊಂಡು ತುಂಬ ದೂರ ಬಂದುಬಿಟ್ಟಿದ್ನಲ್ಲ, ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೆ. ಅದಕ್ಕೆ ಅವ್ರ ಕಿಲೋಮೀಟರ್ಸ್ ಕಮ್ಮಿ ಆಗುತ್ತೆ ಮತ್ತು ಅಮೌಂಟು ಕಮ್ಮಿ ಆಗುತ್ತೆ. ನೋಡಿರಿ, ಈ ಥರ ಎಮರ್ಜೆನ್ಸಿ ಆದಾಗ ಏನಾದರೂ ಬೈಕ್ ಇಶ್ಯೂ ಅದು ಏನಾದರೂ ಆದಾಗ ಈ ಥರ ಟಿಕೆಟ್ ರೈಸ್ ಮಾಡಕ್ಕೆ ಬನ್ನಿ. ಓಕೆ ಬ್ರೋ, ಬಾಯ್. ಮತ್ತು ಈ ಥರ ಏನಾದರೂ ಇಶ್ಯೂಸ್ ಇದ್ದರೆ ಮಾತ್ರ ಮಾಡೋದು, ಸುಮ್ಮನೆ ಮಾಡೋಕ್ಕೋಗ್ಬಿಟ್ಟು ದಯವಿಟ್ಟು. ಯಾಕಂದರೆ ID ಬ್ಲಾಕ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಈ ಥರದ್ದು ಪದೇ ಮಾಡ್ತಾಯಿದ್ರೆ. ಅದಕ್ಕೆ ಯಾರೂ ಈ ಥರ ಮಾಡೋಕ್ಕೋಗ್ಬಿಡಿ ದಯವಿಟ್ಟು. ಯಾರು ಎಮರ್ಜೆನ್ಸಿ ತುಂಬ ಇವಾಗ ಗಾಡಿ ಸ್ಟಾರ್ಟ್ ಆಗ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಗಾಡಿ ಇದ್ದರೆ ತಾನೇ ನಾವು. ಇವಾಗ ಮೊಬೈಲ್ ಅಂತೂ ಪ್ರಾಬ್ಲಮೇ ಜಾಸ್ತಿ ಏನಾಗಲ್ಲ. ಮೊಬೈಲ್ ಚಾರ್ಜಿಂಗ್ ಇರುತ್ತೆ, ಅದರ ಚಾರ್ಜರ್ ಪವರ್ ಬ್ಯಾಂಕ್ ಇರುತ್ತೆ, ಏನಾಗಲ್ಲ. ಇವಾಗ ಗಾಡಿನೇ ನಿಂತೋಗೋದ್ರೆ ಹೆಂಗೆ ಗಾಡಿ ಡೆಲಿವರಿ ಕೊಡೋದು? ಅದಕ್ಕೆ ನಾನು ಗಾಡಿ ನಿಂತೋಗಿದೆ ಅಂತಲೇ ಇವಾಗ ಫ್ರೆಂಡಿಗೆ ಕರೆದಿದ್ದೀನಿ, ಬರ್ತಂತ ಹೇಳಿದ್ದೀನಿ. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 8:30 ಆಗಿದೆ. ಒಂದು 9 ಗಂಟೆಗೆ ಇಲ್ಲಿ ಯಾವುದೋ ಗ್ಯಾರೇಜ್ ಐತೆ, ಅಲ್ಲಿ ಹೋಗ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಮುಂದೆ BL ಸಿಗ್ನಲ್ ಕಡೆ ಆ ಕಡೆ ಇದೆ, ಹೋಗ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಗ್ಯಾರೇಜ್ಗೆ ಹೋಗ್ಬಿಡ್ತೀನಿ. ನೋಡೋಣ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಟಾಟಾ ಬಾಯ್.